ಗೋಕರ್ಣ ಬಂದ್ವಿ. ನಾವು ಗೋಕರ್ಣದಲ್ಲೂ ಬಿಡ್ತಿಲ್ಲ, ಇಲ್ಲೂ ಹಿಚ್ ಹೈಕಿಂಗ್ ಮಾಡ್ತಾ ಇದ್ದೀವಿ. ಅಣ್ಣ ನಮಗೆ ಈ ರಸ್ತೆಯಲ್ಲಿ ಸಿಕ್ಕರು ಗೋಕರ್ಣ ಟೌನ್ ನಮ್ಗೆ ಬಿಡ್ತಾರಂತೆ. ಎಲ್ಲಿ ತನಕ ಹೋಗ್ತಿದ್ದೀರಾ? ಮಹಾಬಲೇಶ್ವರ ದೇವಸ್ಥಾನ ಹೋಗ್ತಿದ್ದೀರಾ? ನಾ ಮಹಾಬಲೇಶ್ವರ ದೇವಸ್ಥಾನ ನಾಳೆಗೆ ಹೋಗ್ಬೇಕು ಅನ್ಕೊಂಡಿದ್ದ. ಅಣ್ಣ ಮಹಾಬಲೇಶ್ವರ ದೇವಸ್ಥಾನ ಇವಾಗಲೇ ಹೋಗ್ಲತ್ತಾರಂತ. ಇವಾಗ 12:15 ಕ್ಲೋಸ್. ಏನು ಮಾಡಬೇಕು? 5 ಗಂಟೆಗೆ ಓಪನ್ ರೀಓಪನ್. ನಾವು ನಾಳೆನೇ ಹೋಗಮಿ, ಬಟ್ ಅಲ್ಲೇ ಹೋಗಿ ಅಲ್ಲೇ ಎಕ್ಸ್ಪ್ಲೋರ್ ಮಾಡೋಣ, ಮತ್ತು ಬೇರೆ ಪ್ಲೇಸಸ್ ಹೋಗೋಣ. ನಮಗೆ ಅಣ್ಣ ಅಲ್ಲಿ ಕೊಡಬೇಕಾ? ಸಂಸ್ಥಾನ ಶ್ರೀ ಮಹಾಬಲೇಶ್ವರ ದೇವ ಗೋಕರ್ಣ ತಾಲೂಕು ಕುಮಟಾ ಅಮೃತಾನ್ನ. ಅಣ್ಣ ಇವಾಗ ದೇವಸ್ಥಾನ ಕ್ಲೋಸಾ? ಈಗ ಓಪನ್ ಆಗಿದೆ, ಬಟ್ ಆತ್ಮಲಿಂಗ ಮುಟ್ಟಬೇಕು 5 ಗಂಟೆ ಮೇಲೆ. ಓ, ಗೋಕರ್ಣ ಸುಮ್ಮನೆ ಸುತ್ತಾಡಕ್ಕೆ ಬಂದೆ. ಹಂಗೆ ಒಬ್ರು ಆದಿಲ್ ಸಿಕ್ಕರು, ಅಣ್ಣ ಅಲ್ಲಿ ತನಕ ಬಿಡ್ತೀರಾ ಅಂದರೆ ಟೆಂಪಲ್ಗೆ ತಂದುಬಿಟ್ರು. ಬಿಡು, ಭಗವಂತನ ಆಶೀರ್ವಾದ ಇತ್ತು. ಅದೇ ದೇವರ ಆಶೀರ್ವಾದ ಇತ್ತು ಅಂತ ಬಂದೆ, ಬಟ್ ದೇವರ ದರ್ಶನನೇ ಆಗಲಿಲ್ಲ. ಇದೆ ಕಣ, ಹುಡುಗರು ಹೋಗಪ್ಪ, ಅಷ್ಟೇ ಸಿಗುತ್ತೆ. ಆತ್ಮಲಿಂಗ ಮುಟ್ಟಬೇಕು 5 ಗಂಟೆ ಮೇಲೆ. ಲುಂಗಿ ಹಾಕೋಬೇಕು, ಅಲ್ಲೇ ಕೊಡ್ತಾನೆ. ನಾನು ಲುಂಗಿ ಕೊಡ್ತಾನೆ, 100 ರೂಪಾಯಿ ಕೊಡ್ತಾನೆ ನಾನು. ಅದೇ ಇವಾಗ ಬಂದಿದ್ದೀನಿ, ಪ್ರಸಾದ ತಿನ್ಕೊಂಡು ದೇವರ ದರ್ಶನ ಮಾಡ್ತೀನಿ. ನಂಬಲ್ಲಿ ಲುಂಗಿ ಇಲ್ಲ, ಲುಂಗಿ ತಗೋಬೇಕು. ಈಗ ಆತ್ಮಲಿಂಗಕ್ಕೆ ಮುಟ್ಬೇಕಂತೀವಿ ನಾವು. ಮೇರಾ ಕರ ಬಂದ್ ಮಾಡ್ಬೇಕಾ? ಆತ್ಮಲಿಂಗಕ್ಕೆ ಮುಟ್ಬೇಕಂದ್ರೆ 5 ಗಂಟೆ ಆಯ್ತು ಅಂತ. ಸೊ ನಾವು ನಾಳೆಗೆ ದರ್ಶನ ಮಾಡ್ತೇವೆ. ಈಗ ಊಟ ಮಾಡ್ಲತ್ತೀವಿ. ಫಸ್ಟ್ ದೇವರ ಊಟ ಮಾಡಪ್ಪ, ಊಟ ಮಾಡಿನೇ ಬಾ ಅಂತಂದಲ್ಲ ಅದನ್ನ. ಈಗ ಊಟ ಮಾಡ್ಲಕ್ಕೆ ಹೋಗ್ಲತ್ತೀವಿ. ಬರೀ ಪ್ರಸಾದ ನಮ್ಮ ಇಲ್ಲಿ ವಿಡಿಯೋ ಮಾಡಬಾರ್ದಂತ, ವಿಡಿಯೋ ಮಾಡೋಕ್ಕಾಗಲ್ಲ. ಇದು ಕಲ್ಯಾಣಿನಾ? ಗಾಯತ್ರಿ ಕೆರೆ. ಇವಾಗ ಒಣಗೋಗ್ಬಿಟ್ಟಿದೆ, ಸಮ್ಮರ್ ಅಂತ. ಓ, ಅಂದರೆ ಇಲ್ಲಿ ಅಲ್ಲಿನಾ? ಹಾಂ. ಅಲ್ಲೊಂದು ಮಾವು ಬಿದ್ದಿದೆ, ಕೊಡ್ಲಾ ನಿಮಗೆ? ದೇವ್ರ ಗುಡಿ ಕಾಲಿಡಕ್ಕಾಗಲ್ಲ. ಅಲ್ಲೊಂದಿದೆ, ಕಟ್ಟಿಗೆ ಇದ್ರೆ ಏನೋ ಒಂದು. ಹಾಂ, ಮಂಗಾನೆ ತಿಂತಿದೆ. ತಗೊಳ್ಳಿ, ನೀವು ತಗೊಳ್ಳಿ. ಜೀರಿಗೆ ಮಿಡಿನಾ? ಅಲ್ಲೊಂದಿದೆ, ಅಲ್ಲೊಂದು 2-3 ಇದೆ, ಆ ಕಡೆ ಇದೆ, ತಿಂತ ಇದೆ. ಹ್ಞೂ, ಮಂಗ ಉಂಟು. ನನಗೂ ಸ್ವಲ್ಪ ಏನಾದ್ರು ಗೋಕರ್ಣ ಭಾಷೆ ಬರ್ತಾ ಇದೆ. ಹೌದಾ? ಮಂಗ, ಕೋತಿ ಮಂಗ ಎಂತ ಮಾರೇರೆ. ಓ, ತಿಂದಿ ಬಿಸಾಕ್ತಿದೆ. ಹಾಂ, ಅಲ್ಲಿ ಎಷ್ಟೋ ಇದೆ ಮೇಲೆ. ನೀವು ಲೋಕಲ್ ಗೋಕರ್ಣನಾ? ಹಾಂ, ಎಲ್ಲಿರ್ತೀರಾ? ಬೀಚಲ್ಲಿ ಅಂಗಡಿ ಇದೆ, ಮೇಲ್ಗಡೆ ಮನೆ ಇದೆ. ಹಾಂ. ಇಲ್ಲವ 2, 1, 2. ನನಗೂ ತಿನ್ಬೇಕನ್ಸ್ಲತ್ತೀವ. ಹ್ಯಾಂಗೆ ತಗೊಳ್ಳಿ, ಮೊದಲೇ ಗುಡಿ ಇದೆ, ಕಾಲು ಹಿಡಿದ್ರೂ ಆಗಲ್ಲ. ಕಾಲು ಜಾರ್ದೆ ಹೆಂಗೆ ತಗೋಬೇಕು? ನಾವಿನ್ಕೆ ವಾಸ ಭಾರಿ ಉಡ್ಲಿತ್ತಪ್ಪ. ತಗೊಂಬಂತೀವಿ. ಇಲ್ಲೊಂದು ಮ್ಯಾಗಿಂದ ಹೀಗೆ ಬಿತ್ತು. ಮಜಾಕಿಲ್ಲ. ನನ್ನ ಜೊತೆಗೆ ಫುಲ್ ಇವತ್ತೇನು ಮ್ಯಾಜಿಕ್ ಆದಂಗೆ ಆಗಲ್ಲ. ಅದು ಅಲ್ಲಿ ಬಿದ್ದಿದ್ದು ಅಂಕಲಿ ಕೊಟ್ಟ. ಅದು ಅಲ್ಲೊಂದು ಅದು ತಗೋಲಿಕ್ಕೆ ಆಗಲ್ಗ್ಯದ. ಏನು ಮಾಡ್ಬೇಕಪ್ಪ ದೇವ್ರೆ, ಒಂದು ಮಾಹಿತಿ ಕೊಡಪ್ಪ ಅಂತಂದ. ಇಲ್ಲೇ ನಿಂತಿದ್ದ, ಸಡನ್ನಾಗಿ ಇಲ್ಲಿ ಬಿತ್ತಿ ಅಲ್ಲಿ ತನಕ ಹೋಯ್ತು. ಏನೋ ಬಾಲ್ಯ ತಿಂದ್ಕಿ ಬಿಸಾಕ್ಯದ ಅನ್ಕೊಂಡನ. ಆಮೇಲೆ ಸರಿ ನೋಡ್ತೀನಿ, ಮ್ಯಾಗಿಂದೇ ಚಂದ ಇದ್ದಿದ್ದೆ ಬಿದ್ದದ. ಈಗ ಜರ ಇಲ್ಲಿ ಮಣ್ಣು ಹತ್ತದ ಅಷ್ಟೇ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಮಹಾದೇವ, ಥ್ಯಾಂಕ್ ಯು ಬ್ರೋ. ದೇವ್ರಿಗೂ ಬ್ರೋ ಅನ್ಲತ್ತೀನಿ, ಅಷ್ಟು ಬ್ರೋ ಮಾಡ್ಲತ್ತೀನಿ ನಾ. ಥ್ಯಾಂಕ್ ಯು ದೇವ್ರೆ. ಇವೆರಡು ತೊಗೊತೀನಿ. ಮೊದಲೇ ಸೆಲ್ಫಿ ಸ್ಟಿಕ್ ಅದ. ಓ, ಇನ್ನೊಂದು ಬಿತ್ತಪ್ಪ, ಇನ್ನೊಂದು. ಇಲ್ಲೊಂದು ಮಿಂತ. ಯಪ್ಪ,
ಈಗ ಎಲ್ಲ ಚಂದ ಇದ್ದೀವಿ ಅನ್ಕೆ ಬೀಳತ್ತವ ಈಗ. ಇಷ್ಟೋ ತನಕ ತಿಂದಿ ಬೀಳತ್ತೀವಿ. ಚಂದ ಇದ್ದೀವಿ ಬಾಳಿಕೆ ಬೀಳತ್ತ. ಬಾಳಿಕೆ ಅದು ಖುಷಿನಾಗ ಬಾಳಿಕೆ ಅನ್ಲತ್ತೀನಿ. ಮಾವಿನಕಾಯಿ ಚಂದ ಇದ್ದೀವಿ 3 ಬಿದ್ದು ನೋಡು ಅವನು. ದೇವ್ರೇ ಥ್ಯಾಂಕ್ ಯು ದೇವ್ರೆ, ಸಾಕು ದೇವ್ರೆ ಸಾಕು. ಅವು ಎರಡೇನು ತಗೊಳಲ್ಲ. ಅವು ಗುಡಿ ಮೇಲೆ ಬಿದ್ದಾವ, ಗುಡಿಗೆ ಇರಲಿ. ಇವೆರಡು ಕೊಟ್ಟಿದ್ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ರುಚಿ ಅದ, ಸ್ವಲ್ಪ ಹೊಳಿ ಅದ. ಅಣ್ಣ ಬರ್ತಿದ್ದೀನಿ ಅಣ್ಣ. Am I coming in the camera? Yes, proper. ಏನು ಬ್ರೋ ಇನ್ಫ್ಲುಯೆನ್ಸರ್? Trying to be an influencer. Nice. Thank you. There are different types of perspectives in life. There are different types of perspective on life and situations. There are positive perspectives, negative perspectives. I say remove all those negative perspectives in life. Just see the positive sides of it. Remove the negative ones. In situations in life, just see the positive ones. ಜನ ಎಷ್ಟು ಒಳ್ಳೆಯವ್ರ ಅಂದ್ರೆ ಅಣ್ಣ ಹಿಂಗೆ ಟ್ರಾವೆಲ್ ಮಾಡ್ತೀನಿ, ವ್ಲಾಗಿಂಗ್ ಮಾಡ್ತೀನಿ. ನಾ ಬೆಂಗಳೂರ್ಲಿಂದ ಮುಂಬೈ ಹೋಗಿದ್ದೆ, ಲಿಫ್ಟ್ ಕೇಳ್ಕೊಂಡು ಹಂಗೆ ಮಾಡಿದ್ದೆ. ಅಂದ್ರೆ ಟ್ರಾವೆಲ್ ವ್ಲಾಗರ್. ನನ್ನ ಸ್ವಲ್ಪ ಇನ್ಸ್ಟಾ ಪೇಜ್ ಅದು ತೋರಿಸ್ದ. ಅಣ್ಣ ನೀನು ಚೆನ್ನಾಗಿ ಮಾಡ್ತೀರಾ ವೀಡಿಯೋಸು ಅಂತ ಐಸ್ ಕ್ರೀಮ್ ಆ್ಯಂಡ್ ಗಿಫ್ಟ್ ಕೊಟ್ಟರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಫೈನಲಿ ವಿ ಹ್ಯಾವ್ ಕಮ್ ಟು ದ ಗೋಕರ್ಣ ಬೀಚ್. ಸೊ ವಿ ಆರ್ ಹಿಯರ್ ಎಂಜಾಯಿಂಗ್ ಎವ್ರಿ ಬಿಟ್ ಆಫ್ ವಾಟರ್. ಯು ನೋ ವಾಟ್ ಐ ಲೈಕ್? ಐ ನೀಡೆಡ್ ವಾಟರ್ ಇನ್ ಮೈಸೂರು. ಸೊ ಐ ಕೇಮ್ ಟು ಗೋಕರ್ಣ ಟು ಗೆಟ್ ಸಮ್ ವಾಟರ್. ಕ್ರೇಜಿ ಎಕ್ಸ್ಪೀರಿಯನ್ಸ್ ಈಸ್ ಗೀಚ ನವನ ಏನು ಮಜಾ ಬರ್ತದೆ ಅಂತೀವಿ ನಾವು ನೀರಿನ ಜೊತೆ ಆಟ ಆಡ್ಲಕ್ಕ. ಮತ್ತು ಯಾರೂ ಇಲ್ಲ ಜೊತೆಗೆ ಆಟ ಆಡ್ಬೇಕಂದ್ರೆ ಸಿಂಗಲ್ಲಿ ಹೋಗಿ ಆಡಬೇಕು. ಅಂಥವ್ರು ಹೆಂಗೋ ಒಂದು ಸಣ್ಣ ಏನಾರು ಮಾಡ್ಲತ್ತೀನಿ. ಅಣ್ಣ ಏನಣ್ಣ ಹೇಳಿ ಅದು ಅದ್ರ ಬಗ್ಗೆ. ಪರ್ಸ್ಲೇಟಾ ಗೈಗೆ ಏನು ಎಲ್ಲ ಡೂಪ್ಲಿಕೇಟಾ ಏನು ರಿಯಲ್ ತೊಗೊಂಡು ಮಾಡಿ ಹಾಕಿದ್ದ? ಎಲ್ಲ ರಿಯಲ್. ಹಾಂ ಇದು ಹಾಂ ನ್ಯಾಚುರಲ್ ಎಲ್ಲ. ಇದರಲ್ಲೆಲ್ಲ ಹೆಂಗೆ ತೂತಾಕ್ತೀರಾ ಎಲ್ಲ? ಎಷ್ಟು ಇದು? ನಮ್ಮ ಹುಡುಗಿಗೆ ಒಂದು ಚೆನ್ನಾಗಿರೋದು ನೋಡ್ಬಿಡಿ. ಒಂದು ಚೆನ್ನಾಗಿರೋದು ನೋಡಿ ನಮ್ಮ ಹುಡುಗಿಗೆ. ಒಂದು ಚೆನ್ನಾಗಿರೋದು ಕೊಡಿ ಅಂತ ಅಂದೆ. ಹಾ, ಎಲ್ಲಕ್ಕಿಂತ ಬೆಸ್ಟ್ ಇರಬೇಕು. ಮನಿ ಮ್ಯಾಗ್ನೆಟ್ ಅಂದ್ರೆ ದುಡ್ಡು ಎಳಿಯುತ್ತೆ. ನಿಮ್ಮ ಹತ್ರ ಎಳಿತಿದ್ಯಾ? ಹಾ, आप कराइए वो बाल में, अच्छा लगता. But it breaks even this on this, so I cannot take that. Oh. ये ಅಣ್ಣ ಎಷ್ಟು ಅಣ್ಣ ಇದು? ಬೇಡ ಬಿಡಿ, ನಮ್ಮ ಹುಡುಗಿ ಇನ್ನೂ ಹೂ ಅಂದಿಲ್ಲ. ಅವಳು ಇನ್ನೂ ಹೂ ಅಂದಿಲ್ಲ. ನನ್ನ ಪ್ರಪೋಸ್ ಮಾಡಿದ್ದಕ್ಕೆ ಇನ್ನೂ ಹೂ ಅಂದಿಲ್ಲ. ಆದ್ಮೇಲೆ ಕೊಡೋಣ. ಸ್ಪೆಷಲ್ ಆಗಿದ್ರೆ ಡೈಮಂಡ್ ಕ್ರಿಸ್ಟಲ್ ಎಲ್ಲ ಒರಿಜಿನಲ್ ಏನಾ? ಇದೆಲ್ಲ ಎಲ್ಲಿ ಸಿಗುತ್ತೆ? ಇವು ಎಲ್ಲಿ ಸಿಗುತ್ತೆ?
ಮಾರ್ಬೇಕು. ನೋಡಿದ್ರೆ ಡುಪ್ಲಿಕೇಟ್ ಥರ ಕಾಣುತ್ತೆ, ಅದು ನೋಡಿ ಒರಿಜಿನಲ್ ಸಿಕ್ಕಿದ್ರೆ ಕಾರ್ ತಗೊಂಡು ಹೋಗಿ ಹಾಕಿರ್ತೀವಿ. ಅವಳಿಗೆ ಪಟಾಯಿಸಿ ತಂದ್ಕೊಡ್ತೀನಿ, ಅವಳು ಕರ್ಕೊಂಬರ್ತೀನಿ, ಹೋಗೋಣ, ಅವ್ನು ತೆಗೊಡ್ತೀನಿ. ಏನಂತೀರ? ಧನ್ಯವಾದಗಳು. ನೀವು ವಿಲ್ ನಾಟ್ ಪ್ಲೇ ನಾವು. ಹಾಂ, No, they are going to play. ನಾವು ಸೊ ಲೆಟ್ಸ್ ಪ್ಲೇ ಬ್ರೋ. ಐ ವಿಲ್ ಆಲ್ಸೋ ಜಾಯಿನ್. We want to join. Happy. Hi. Say hi. ಸೊ ಇದು ನಮ್ಮ ಊಟ, ಪಾಲಕ್ ಪನ್ನೀರ್ ಪ್ಲಸ್ ಚಪಾತೀಸ್. ಲೆಟ್ಸ್ ಟ್ರೈ ದಿಸ್. ಇದು ನಮ್ದು ರೂಮ. 500 ರುಪೀಸ್ ಅಂತಂದಿರು, ಹೆಂಗೋ ನೆಗೋಷಿಯೇಟ್ ಮಾಡಿ ಅಣ್ಣ 400 ಮಾಡು ಅಂತ ಅಂದ. ಅಣ್ಣ 400 ಆಗಲ್ಲ, ಏನೇನೋ ಒಂದು ಕಾರಣ ಹೇಳಿ 450 ಮಾಡೋದನು. AC ರೂಮ, ಡಾರ್ಮೆಟ್ರಿ, 6 ಬೆಡ್ಡ. ಇವಾಗ ಸದ್ಯಕ್ಕೆ ಆಫ್ ಸೀಸನ್ ಅದ, ಆನ್ ಸೀಸನ್ ಇಲ್ಲ, ಅದಕ್ಕೆ ಯಾರಿಲ್ಲ, ಆರಾಮ್ ಪೀಸ್. ನಾವು 6 ಬೆಡ್ ಮೇಲೆ ನಾನೇ ಮಕ್ಕೋಬೋದು ಆರಾಮ್, ಉಳ್ಳಾಡಿ ಗಿಲ್ಲಾಡಿ. ಅಷ್ಟು ಮಸ್ತ್ ಅದ AC ರೂಮ, ಫುಲ್ ಶಿಸ್ತದ. ಬರೀ ನೋಡೋಣ. ಇಲ್ಲೆರಡು ಬೆಡ್ಡ, ಇಲ್ಲೆರಡು ಬೆಡ್ಡ. ಇದು ಟವಲ್ ಬಿ ನಂದೆ, ಮ್ಯಾಗೊಂದು ಬೆಡ್ಡ, ಇದು ಬೆಡ್ ನಂದು. ಇಲ್ಲಿ ನಮ್ಮದು ವರ್ಕ್ ಫ್ರಮ್ ಹೋಮ್ ನಡ್ಲಿತ್ತದ, ನೈಟ್ ಶಿಫ್ಟ. ಸೊ ದಿಸ್ ಈಸ್ ಅವರ್ ಲ್ಯಾಪ್ಟಾಪ್. ಇಲ್ಲೇ ಎಲ್ಲ ಸಾಮಾನುಗಳು ಬಿದ್ದಾವ, ಎಲ್ಲ ಮಲ್ಕೋ ಟೈಮಿಗೆ ಶಿಸ್ತಿಡ್ತೀನಿ. ಇಲ್ಲೇ AC ಇದೆ. ಇವಾಗ ಬೆಸ್ಟ್ ಟೈಮ್ ನಾವು ಎಲ್ಲರೇ ಹೋಗ್ಬೇಕಂತಂದ್ರೆ ಆನ್ ಸೀಸನ್ ಅಲ್ಲ, ಆಫ್ ಸೀಸನ್ ಇಸ್ ದ ಬೆಸ್ಟ್ ಟೈಮ್. ನಾವು ಸೋಲೋ ಆಗಲಿ, ಫ್ಯಾಮಿಲಿ ಜೊತೆ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ಫುಲ್ ನಮ್ಮದೇ ಟೈಮ್ ಬೇಕು ಅಂತಂದ್ರೆ ಆಫ್ ಸೀಸನ್ ಇಸ್ ದ ಬೆಸ್ಟ್ ಟೈಮ್ ನೋಡಪ್ಪ. ಈಗ ಆನ್ ಸೀಸನ್ ಬಂದೆವು, ಈ ರೂಮ್ ರೇಟ್ ಜಾಸ್ತಿ ಆಗ್ತದ, ಅದು ಫುಡ್ಡಿಂದ ಜಾಸ್ತಿ ಆಗ್ತದ, ಬೀಚ್ನ ಜನ ತುಂಬಿರ್ತಾರೆ. ಬೀಚೇ ಆಗಲಿ, ಯಾವುದೇ ಪ್ಲೇಸ್ ಆಗಲಿ, ಫುಲ್ ಜನ ತುಂಬ್ಕೊಂಡಿರ್ತಾರೆ. ಸೊ ಬೆಸ್ಟ್ ಟೈಮ್ ಟು ವಿಸಿಟ್ ಅಂದ್ರೆ ಆಫ್ ಸೀಸನ್ ನೋಡಿ. ಇಷ್ಟು ಪೀಸ್ ಇರ್ತದೆ. ನಾ ಸೋಲೋ ಬಂದೀನಿ, ಮಜಾಕಿಲ್ಲ. ಈ ಹೋಮ್ ಸ್ಟೇನಾಗ ಅದು 2 ತೆಂಗಿನ ಮರ, ಅರ್ಬಿ ಕಟ್ಟಿ, ಏನೋ ಒಂಥರದ ಗೊತ್ತಿಲ್ಲ, ಅರ್ಬಿ ಕಟ್ಟಿ ಮಲ್ಕೊಂತಾರ. ಹಾಯ್ ಮಲ್ಕೊಂಡಿದ್ದ ಜನ್ನತ್ ಅನ್ಸ್ಬಿಟ್ಟಿದ್ದು ನನಗೆ. ಹೆವನ್ ಫೀಲ್ ಆಗ್ಬಿಟ್ಟಿದ್ದು. ನಾವು ಅಷ್ಟು ಮಸ್ತ್ ಇತ್ತು, ಫೀಲ್ ಆಯ್ತು. ಸೊ ನನಗ್ರೆ ಈಗ ಬಂದಿದ್ದು ವರ್ತ್ ಅನ್ಸ್ಬಿಡ್ತು ನೋಡಿ ಫುಲ್. ಡೇ 2 ಹಿಂಗೆ ಹೋಗೋಣ. ನಾ ಇಷ್ಟು ಲೇಜಿ ಆಗಿಬಿಟ್ಟಿನಿ. ಕೆಲಸ 4ಕ್ಕೆ ಮುಗಿತದ, ಮಲ್ಕೊಂಡು 9ಕ್ಕೆ ಅಲಾರಾಮ್ ಬಿಡ್ತೀನಿ, ಅದು ಹೇಳ್ಬೇಕು ಏನೋ, ಎದ್ದು ಹೋಗ್ಬೇಕು ಅಂದೆ. ಅಲಾರಾಮ್ ಬಂದ್ ಮಾಡ್ತೀನಿ, ಮಲ್ಕೊಂಡ್ಬಿಡ್ತೀನಿ. ಇವತ್ತು 12ವರೆಗೆ ಇದ್ದೀನಿ. ಈಗ ಟೈಮ್ 2:05 ನಿಮಿಷ ಆಗ್ಯದ. ನಾವು ಸಾಕಿಲ್ಲ. ಐ ಆಮ್ ಲಿವಿಂಗ್ ಮೈ ಲೈಫ್ ಬ್ರೋ. ಹ್ಯಾಂಗ ಮಾಡತ್ತೀನಿ ಅಂದ್ರೆ, ಅಲಾರಾಮ್ ಬಂದ್ ಮಾಡಿಬಿಟ್ಟು ಹೊರಗೆ ಬಂದು ಇಲ್ಲಿ ತೆಂಗಿನ ಗಿಡ ನೋಡು ಕಟ್ತಾರೆ ನೋಡು, ಅಲ್ಲಿ ಮುಕೊಂಡ್ಬಿಡ್ಲತ್ತೀನಿ. ಆರಾಮ್ 12ವರೆಗೆ ಹೇಳೋದು ಸೇರಿಸ್ತು. ಫುಲ್ ಆರಾಮ್ ನಾವು ಲಿವಿಂಗ್ ದ ಲೈಫ್ ಟೈಪ್. ಈಗ ಬಿ ಟೌನಿಗೆ ಹೊಂಟೀನಿ, ಏನಾರ ಫಿಶ್ ತಿನ್ಲಾಕ. ಇದೇನಣ್ಣ? ಫಿಶ್ ಕರಿ, ಫಿಶ್ ತವಾ ಫ್ರೈ, ಚಪಾತಿ, ಪಲ್ಯ, ಕ್ಯಾಬೇಜ್ ಪಲ್ಯ, ಡ್ರೈ ಫ್ರಾನ್ಸ್, ಇಲ್ಲಿ ಸಾಲಡ್, ಕುಕ್ಕಲ್ಲಿ ವೈಟ್ ರೈಸ್. ಇದೇ ಬೆಸ್ಟ್ ಅಂತೀರಾ ಅಣ್ಣ? ಇಲ್ಲಿ ಸೂಪರ್ ಆಗಿದೆ. ಸರಿ ಅಣ್ಣ, ಟ್ರೈ ಮಾಡ್ತೀನಿ. ಚಪಾತಿ ಪ್ರಾನ್ಸ್ ಟ್ರೈ ಮಾಡೋದಲ್ಲ, ಇದಕ್ಕಿಂತ ಟ್ರೈ ಮಾಡೋದಲ್ಲ.
ಊಟ ಏನಿದ್ರು ಬೆಂಕಿ ಗೋಕುಲ್ ವಾಟರ್ ಯಾಕೋ ದಾರು ಪ್ಲೇ ಅನಿಸ್ತದೆ ಈಜಿಗೆ ದಾರು ಒಂದೊಂದೇ ಕೇಳಿದ್ದೀನಿ ಕ್ವಶನ್ ನನಗೆ ಅಂತ. ಹೌದಾ ಏನೇನು ಕೇಳಿ ಕ್ವೆಶನ್ಸು? ಏನಿಲ್ಲ, ಏನೇನು ಸಿಗುತ್ತೆ, ಹಾಂ ಹಾಂ ಇದೆಲ್ಲ ಬರುತ್ತೆ ಗೋಕರ್ಣದಲ್ಲಿ. ಓಕೆ ಅಣ್ಣ ಮತ್ತೇನು ಪೇಮೆಂಟ್ ಮಾಡು ಅಂತೀರಾ? ಸುಮ್ಮನೆ ಅಂದೆ ಅಣ್ಣ ಮಾಡ್ತೀನಿ. ಬೇಡ ನಾನು ಬೇಡ ಅಂತ ಹೇಳೋಕ್ಕೆ ನಾನು ಇದು ಮಾಡ್ತೀನಿ. ಇಲ್ಲ ಇಲ್ಲ ದಿಸ್ ಈಸ್ ಫಾರ್ ಯು. ಐ ನೋ ಯು ಡೋಂಟ್ ಲೈಕ್ ಮೀ, ಯು ಗೆಟ್ ಇರಿಟೇಟೆಡ್, ಬಟ್ ದಿಸ್ ಈಸ್ ಫಾರ್ ಯು. ಅಣ್ಣ ಅಲ್ಲಿ ತನಕ ಬರ್ತೀನಿ ಅಣ್ಣ, ಅಲ್ಲಿ ತನಕ ಬರ್ತೀನಿ. ಧನ್ಯವಾದಗಳು ಅಣ್ಣ. ನೀವು ಹಾಂ ಯಾವ ಕಡೆ ಹೋಗ್ತಿದ್ದೀರಾ? ನಾವು ಈ ಕಡೆ ಇಲ್ಲಿಂದ ಎಲ್ಲಿ ಹೋಗ್ಬೇಕು ನೀವು ಈಗ? ಅದೇ ಇದು ಕುಡ್ಲೆ ಬೀಚ್ ಹತ್ರ. ಕೂಡಲೇ ಬಿಟ್ಟು ನಾವು ಕೂಡಲೇಗೆ ಹೋಗ್ತೇವೆ. ಕುಡ್ಲೆ ಹೋಗ್ತಿದ್ದೀರಾ? ಬನ್ನಿ ಹೋಗೋಣ. ಅದು ಬೀಚ್ ಟ್ರೆಕ್ಕಿಂಗ್ ಮಾಡ್ತಾರಲ್ಲ ಹೌದು 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 ಅಲ್ಲೇ ಕುಡ್ಲೆ ಬೀಚ್ ಹತ್ರ ಅಲ್ವಾ? ಹೌದು ಬನ್ನಿ ಅಣ್ಣ. ಎಲ್ಲಾದರೂ ಹೋಗು, ಎಂತಾದರೂ ಹೋಗು, ಲಿಫ್ಟ್ ಕೇಳಿಕೊಂಡು ಹೋಗು. ನಮ್ಮ ಅಣ್ಣದವರು ಹೆಲ್ಪ್ ಮಾಡಿಬಿಡ್ತಾರೆ. ನಾವಿವಾಗ ಗೋಕರ್ಣ ಬೀಚ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಕುಡ್ಲೆ ಬೀಚಿಂದ ಹಿಂಗೆ ಹೋಗ್ಬೇಕಂತೆ, ಅದೇ ಬೀಚ್ ಟ್ರೆಕ್ಕಿಂಗು. ಸೊ ವಾವ್ ಬ್ರೋ, ಈ ಹೋಟೆಲ್ ನೋಡ್ರಿ ಎಷ್ಟು ಮಸ್ತದ. ಹೋಟೆಲ ಇದು ಮತ್ತು ಗುಡ್ಡದ ಬಲ್ಲಿ ಕಟ್ಟ್ಯಾರ, ನಾವು ಮಸ್ತ್ ನೋಡ್ರಿ. ತುಳಸಿ ಕೋಮಲವೇಣಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗ ಕಾಪಿರೈಟ್ ಬೀಳ್ತದ, ಅದಕ್ಕೆ ನಾನೇ ಆಡ್ಲತ್ತೀನಿ. ಇಷ್ಟ ಆಗಿಲ್ಲ ಅಂದ್ರೆ ಭಯಪಡ್ರಿ, ಕೇಳ್ರಿ ಅವನು ಏನಾಯ್ತು. ಏನು ನಾನು ಬೇರೆ ನಿಮ್ಮ ದೋಸ್ತೆ ಏನಪ್ಪ ಈ ಥರ ಮಾಡ್ತೀರಿ, ಭಯಕ್ಕೆ ಹೋಗ್ಬೇಡ್ರಿ. ದಿಸ್ ಈಸ್ ಕುಡ್ಲೆ ಬೀಚ್. ನಾ ಅಲ್ಲಿಂದ ಬಂದ. ಸೊ ದಿಸ್ ಸ್ಟಾರ್ಟ್ಸ್ ಬೀಚ್ ಟ್ರೆಕ್ಕಿಂಗ್. ಇಲ್ಲಿಂದ ನಾವು ಓಮ್ ಬೀಚಿಗೆ ಹೋಗ್ಬೋದು. ಫ್ರಮ್ ಕುಡ್ಲೆ ಬೀಚ್ ಟು ಓಮ್ ಬೀಚ್ ದಿರ್ ಇಸ್ ಅ ಟ್ರೆಕ್ಕಿಂಗ್. ಇಫ್ ವಿ ಕಂಪ್ಲೀಟ್ ದ ಟ್ರೆಕ್ಕಿಂಗ್ ವಿ ವಿಲ್ ಬಿ ಕಾಲ್ಡ್ ಆಸ್ ಬೀಚ್ ಟ್ರೆಕ್ಕರ್ಸ್, ಲೈಕ್ ದ್ಯಾಟ್. ಓಕೆ, ಅಂದ್ರೆ ಎಲ್ಲೂ ಇಲ್ಲ ಬೀಚ್ ಟ್ರೆಕ್ಕಿಂಗ್ ಅಂತೆ. ಬೀಚ್ ಹತ್ರ ಈ ಥರ ಗುಡ್ಡದ ಮೇಲೆ ಟ್ರೆಕ್ಕಿಂಗ್ ಮಾಡೋದು ಎಲ್ಲ ಅದಾನೋ ಇಲ್ಲೋ, ಇಲ್ಲಿ ಗೋಕರ್ಣದಾಗ ಅದ. ಬರ್ರಿ ಕುಡ್ಲೆ ಬೀಚನ್ನ ಏನು ಮಾಡ್ತೀರಿ ಮಾಡ್ರಿ, ಟ್ರೆಕ್ಕಿಂಗ್ ಮಾಡಮ್ಮ. ಟ್ರೆಕ್ಕಿಂಗ್ ಮಾಡಿ ಓಮ್ ಬೀಚಿಗೆ ಹೋಗಮ್ಮ. ಓಮ್ ಬೀಚ್ ಹೆಂಗೆ ಅಂದ್ರೆ ಮ್ಯಾಗಿ ನೋಡಿದ್ರೆ ಫುಲ್ ಡ್ರೋನ್ ವ್ಯೂಲಿ ನೋಡಿದ್ರೆ ಫುಲ್ ಓಮ್ ಕಾಣಿಸ್ತದೆ ಅಂತ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಹಕಾರ. ಒಂದು ವಿಷಯ ಗೊತ್ತುಂಟು ಗೈಸ್, ಇಲ್ಲಿ ನಾವು ಓಮ್ ಬೀಚ್ ಹತ್ರ ಇದ್ದೀವಿ. ಇಲ್ಲಿ ಬ್ಯಾಟ್ಮ್ಯಾನ್ ಸಹ ಬಂದಿದ್ದಾನೆ. ಬ್ಯಾಟ್ಮ್ಯಾನ್ ನೋಡ್ತೀರಾ? ಒಂದಲ್ಲ ಎರಡಲ್ಲ, ನಾಲ್ಕು ಬ್ಯಾಟ್ಮ್ಯಾನ್ ನೋಡ್ತೀರಾ ಗೈಸ್? ನೋಡಿ, ಒಂದು ಬ್ಯಾಟ್ಮ್ಯಾನು, ಎರಡು ಬ್ಯಾಟ್ಮ್ಯಾನು, 3 4 2 ಬ್ಯಾಟ್ಮ್ಯಾನು ಶಾಪಿಂಗ್ ಮಾಡ್ತಾಯಿದೆ, ಇನ್ನೆರಡು ಬ್ಯಾಟ್ಮ್ಯಾನ್ ನಿಂತಿದೆ. ಎಂತ ಗೈಸ್, ಇಲ್ಲಿ ಓಮ್ ಬೀಚ್ ಹತ್ರ ಬ್ಯಾಟ್ಮ್ಯಾನ್ ಸಹ ಬಂದಿದ್ದಾನೆ. ಅಷ್ಟು ಫೇಮಸ್ ಈ ಓಮ್ ಬೀಚು. ಕಮೆಂಟ್ ಮಾಡಿ ತಿಳಿಸಿ, ಇಷ್ಟು ಫೇಮಸ್ಸಾ ಗೈಸ್? ನಾವೆಲ್ಲಿದ್ದೇವೆ ಬೈ? ಏ ಬೈ ತುಂಡಿ ಹಿಡಿದೋದು ಇಲ್ಲಿ ಜೋರು ಒಕ್ಕಟಮಿ ಅಣ್ಣ. ಒಂದು ಇದು ಮಾಡು, ವಿಡಿಯೋ ಮಾಡೋಣ. ಒಂದು ವಾಚ್ ಹೋದ್ರ ಆಯ್ತು, ಒಕ್ಕಟ್ ಬಿಡ್ತೇನೆ. ಹೊಂಟದ ಬೈ 5,000 ರೂಪಾಯಿ ವಾಚ, 5,000 ರೂಪಾಯಿ ವಾಚ್. ಅಲ್ಲೇ ಬಿದ್ದು ಆಮೇಲೆ ತೋಯ್ತು. ಅವರು ಎಂಜಾಯ್ ಮಾಡ್ಬೋದು. ಯಾರಿಗೆ ಬೈಲಿ ಹೋಣ? ಅವರಿಗೆ ಬೈಲಿ. ನಂದು ಅರ್ಧ ವಿಡಿಯೋನ ಬರೀ ಭಯವೇ ಮಾಡ್ಬೋದು. ಇನ್ಸ್ಟಾಗ್ರಾಮ್ನ ಹಾಕೀನಿ. ಫಾಲೋ ಕರ್ತಾವ್ ಎಲ್ಲರೂ.
ಫಿಕ್ಸ್ ಅಣ್ಣ, ಫಿಕ್ಸ್ ಮಾಡ್ರಿ ನಾವು. 4, 6, 8, 10, 12, 14 ಫಾಲೋವರ್ ರಿಕ್ವೆಸ್ಟ್ ಬರ್ತಾವ ಇಲ್ಲೇ. ಏನ್ ಬೈ ಲೋಣ ಬ್ಯಾಡು ಏ ನಿಮ್ಮ ಅಲ್ಲಿ ಫಾರಿನರ್ ಲವನ್ ಎಲ್ಲ ಹೋಗು ಎಲ್ಲ ಅಲ್ಲೇ ಹೋಲತ್ತಾರ. ಪಾಪು ಆಕೆ ಅಲ್ಲಿ ಆಡ್ಲತ್ತಿಳು, ಎಲ್ಲ ಇಲ್ಲಿ ಆಡ್ಲತ್ತಿರು, ಅಲ್ಲಿ ಆಡ್ಲತ್ತಾರ ಅಂತ ಅಲ್ಲೇ ಹೋದ್ರ ಹೋಗ್ಯಾರಪ್ಪ ನಾವನು. ಪಾಪ ಅಕ್ಕಿನೇ ಬಿಟ್ಟು ಹೋಗ್ತಾಳೆ ಈಗ. ಪಾಪ ಇನ್ನೊಬ್ಬಾಕಿ ಅಲ್ಲೋ ಹೇಳ ಆದ್ರೂ ಕೂಡ ಅಯ್ಯವ್ವ ಅಲ್ಲೇ ಕುಂತಾಳ. ಅಯ್ಯವನ್ ಚಡ್ಡಿ ಒಳಗೆಲ್ಲ ಮಣ್ಣು ಹೋಗಕದೈತಿ, ಅದನ್ನೆಲ್ಲ ತಕ್ಕಂಡ್ ಮತ್ತೆ ಅಲ್ಲೇ ಕುಂತಾಳ. ಅಪ್ಪು ಪಾಪ ಈಜಾಡ್ಲಾಕ ಬಂದ, ಯಾರು ಈಜಾಡ ಬಿಡಲ್ಲ ಯಾರ. ಅವನ್ ಕೃಷ್ಣ ಇಸ್ಕೊಂಡು ಬಂದನಂತಲ್ಲ ಅಣ್ಣ. ಏ ಅಣ್ಣ ಬರ್ರು ಈ ಕಡೆ ಬರ್ರಿ. ಏ ಅಣ್ಣ ಬರ್ರು ಆ ಕಡೆ ಹೋಗ್ಬರ್ರಿ, ಆ ಕಡೆ ಹೋಗ್ಬ ಅಣ್ಣ. ಬ್ಯಾಡ ಹೋಣ ಅವ್ರು ಆಡ್ಲಿ. ಏ ಬ್ಯಾಡ ಹೋಣ ಆ ಕಡೆ ಹೋಗ್ಬರ್ರಿ, ಪಾಪ ಅವ್ರು ಆಡ್ಲಿ. ಏ ಎಲ್ಲ ಹೋಯ್ಕೋರಿ. 1, 2, 3 ನಾವು ಡಬಲ್ 1, ಸಿಂಗಲ್ 1 ಆಟ ಆಡ್ಲತ್ತಿದ್ದೇವೆ ಇಲ್ಲಿ ಬೀಚ್ ಮೇಲೆ. ಇಲ್ಲಿ ಟಾಳಿ ಪಾಸ್ ಹಾಕ್ಲತ್ತಾರ, ಯಾರು ಬಗ್ತಾರಂತಿ. ಈ 3 ಜನದ ಯಾರೋ ಒಬ್ರು ಬಗ್ತಾರ ಈಗ. ಎಲ್ಲರೂ ಟಾಳಿ ಪಾಸ್ ಹಾಕ್ಯಾರ, ಆಡ್ ಬಗ್ಬೇಕೀಗ. ನೋಡ್ರಿ ಈಗ ಆಡ್ ಬಗ್ಲಾತನ ಎಲ್ಲರೂ ಜಂಪ್ ಮಾಡ್ತೇವು. ನೋಡಿ ಫ್ರೆಂಡ್ಸ್, ಫಸ್ಟ್ ಆಟಕ್ಕೆ ಔಟ್ ಆಗಿದ್ಬಿಟ್ಟ. ಈ ಕಡೆ ಕಾಣ ಜಂಪ್ ಮಾಡೋ ಟೈಮಿಗೆ ಕಾಲ ತಲೆಗೆ ಹಚ್ಬಿಡ್ದು, ಆಡ ಕಾಲ ಹಚ್ಚನ. ಈಗ ಆಡ ಬಗ್ಬೇಕಾಗ್ತದೆ ಈಗ. ಈಗ ಬಗ್ಗಲಾರ್ದ ಓಡಾಗ್ಲತ್ತಾನ, ಅದಕ್ಕೋಸ್ಕರ ಹಿಡ್ಕೊಂಬರ್ಲತ್ತಾರ. ನೋಡಿ ಫ್ರೆಂಡ್ಸ್ ಹೇಗ್ ಹಿಡ್ಕೊಂಬರಕತ್ತಾರ. ನಮ್ ಬ್ರದರ್ ಆರ್ಬಿಟ್ರು. ಮುಸಲಿ ಬೌಲ್ ಅಂತ ಇಲ್ಲದ ನೋಡ್ರಿ. ಮುಸಲಿ ಬೌಲ್ ₹100. ನರಿಶಿಂಗ್ ಬೌಲ್ ಆಫ್ ಹೋಲ್ಸಮ್ ಮುಸಲಿ ಟಾಪ್ಡ್ ವಿತ್ ಫ್ರೆಶ್ ಫ್ರೂಟ್ಸ್, ಕ್ರಂಚಿ ನಟ್, ಸರ್ವ್ಡ್ ವಿತ್ ಮಿಲ್ಕ್. ಆ್ಯಪಲ್ ಹೋಯ್ತು, ಇವಾಗ ಬನಾನಾ ನೋಡಪ್ಪ. ಇದು ಬೈ ಕ್ಯಾ ದಿಕ್ಕೋ ದಿಕ್ಕೋ ಕ್ರಂಚಿ ಮುಸಲಿ. ದಿಸ್ ಈಸ್ ದ ಮುಸಲಿ ಬೈ. ಸ್ವಲ್ಪ ಹನಿ ಹಾಕ್ತಾರೀಗ. ಟೆಣೆವು ಟೆಣೆವು. This is our day 3 in Gokarna. Bro, today also I woke up at 12:30. ಇವತ್ತ ಇವ್ರ ದರ್ಶನ ಮಾಡ್ಲಿಕ್ಕೆ ಹೊಂಟಿದ್ದೇವೆ. ಮಹಾಬಲೇಶ್ವರ ಟೆಂಪಲ್ ಮತ್ತು ಗರ್ಭಂಧ ಕೇವ್.
ನಮ್ಮದು ಗೋರ್ ಗರ್ಭ ಕೇವ್ ದರ್ಶನ ಮುಗೀತು. ಈಗ ಮಹಾಬಲೇಶ್ವರ ಟೆಂಪಲ್ ದರ್ಶನ ಮಾಡ್ಲಿಕ್ಕೆ ಬಂದಿದ್ದೆವು. 5 ಗಂಟೆ ಓಪನ್ ಆಗ್ತದ, ಇನ್ನೂ 15 ನಿಮಿಷ ಉಳಿದ್ವ. ಪ್ಯಾಂಟ್ ಮ್ಯಾಗ್ರೆ ಭಾಳ ಅಲೋ ಮಾಡಲ್ಲ ಅಂತ, ಸೊ ಲುಂಗಿ ತೊಗೊಳಕ್ಕೆ ಹೋಗ್ಬೇಡಿ. ಅಣ್ಣ ಎಷ್ಟು ಪಂಚೆ ಅಣ್ಣ? 50 ರೂಪಾಯಿ ಪಂಚೆ ಇಲ್ವಾ? ಕೊಡಿ 50 ರೂಪಾಯಿ ಒಂದು ಕೊಡಿ. ಹಿಂಗೆ ಮಾಡಿ 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 ಹಿಂಗೆ ಹಿಂಗೆ ಇಷ್ಟೇ ಜೋಡಿಸಿ 2. ಹಾಂ, ಎಲ್ಲ ಹುಡುಗಿರೆಲ್ಲ ಹಿಂಗೆ ಮಾಡ್ತಾರೆ. ಕೊರಿಯನ್ ಹಾರ್ಟ್ ಅಂತ ಇದು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ರಾವಣ ತಪಸ್ ಮಾಡಿ ಅದು ಆತ್ಮಲಿಂಗ ಪಡೆದಿರ್ತಾನೆ. ಬಟ್ ಶಿವ ಏನಂದಿರ್ತಾನ, ಅದು ಕೆಳಗಿಡಬಾರ್ದು ಅಂತಂದಿರ್ತಾನಂತ. ಸೊ ಅಲ್ಲಿ ನಾರದ ಮುನಿ ಬರ್ತಾರ. ರಾವಣ ಬಾಳ್ ಡೇಂಜರ್ನ, ಅವನ್ ಬಲ್ಲಿ ಅದು ಆತ್ಮಲಿಂಗ ಇರಬಾರ್ದು. ಅದಕ್ಕೆ ಗಣಪತಿ ಕರ್ಕೊಂಡು ಹೋಗ್ತಾನಂತೆ. ಗಣಪತಿ ಕರ್ಕೊಂಡು ಹೋಗಿ ಏನ್ ಮಾಡ್ತಾರ್ರಿ, ಒಂದಾಕ್ ಬರ್ತಾವ ರಾವಣಗ ಹಿಡ್ಕೊ ತಮ್ಮಂದಿಗೆ ಕೊಟ್ಟು ಹೋಗ್ತಾನ. ಗಣಪತಿ ಕೊಟ್ಟು ಹೋಗ್ತಾನ. ಅವ ಬರೋಡಿಗೆ ಲೇಟ್ ಆತ. ಅಲ್ರಿ ಅವ ಏನಂತಾರ 3 ಅನ್ನೋದ್ರಿಗೆ ಬರ್ಬೇಕು. ಹೂ ಅಂದಿಂದ ಅವ 1 2 3 ಪಟ್ನ ಅಂತ ಕೆಳಗಿಟ್ಟು ಬಿಡ್ತಾನೆ. ಓ, ಓಡಿ ಬಂದು ನಾರದ ಮುನಿ ಗಣಪತಿ ಕಲ್ತಿ ರಾವಣನ್ ಬಲ್ ಹೋತಾರ. ರಾವಣಗ ಏನೋ ರಿಸರ್ಚ್ ಬರ್ತಾವಂತ, ಪೈಲಟ್ ಬರ್ತಾವಂತ. ಸೊ ಹೋಗ್ತಾನಂತ ಗಣಪತಿಗೆ ಕೊಟ್ಟು. ಬಟ್ ಗಣಪತಿ ಒಂದು ಕಂಡೀಷನ್ ಇಡ್ತಾನಂತ, ನಾ 3 ಅನ್ನಷ್ಟಿಗೆ ನೀವು ಬರ್ಬೇಕು. ಬರ್ತೀನಿ ಅಂತ ಹೋಗ್ತಾನಂತ. ಅವ 3, 2, 1 ಅಂತಾನಂತ ಬರಲ್ಲ. ಸೊ ಕೆಳಗಿಟ್ಬಿಡ್ತಾನೆ. ಪರಮೇಶ್ವರ ಶಿವ ಏನಂದಿರ್ತಾನ, ಕೆಳಗಿಡಬಾರ್ದು. ಸೊ ಅದು ರಾವಣಂಬಲಿಂದ ಆತ್ಮಲಿಂಗ ಹೋಗ್ಬಿಡ್ತದೆ. ಆತ್ಮಲಿಂಗ ರಾವಣಂಬಲಿ ಇತ್ತಂದ್ರೆ ಸಾವೇ ಇದ್ದಿದ್ದಿಲ್ಲ. ತಪಸ್ಸಿನ ಮಾಡಿ ಪಡೆದಿದ್ದ. ಅದೇ ದೇವ್ರು ನಡ್ದಂಗೆ ಯಾವ್ದಾರು. ಅದೇ ಒಳಗಿಟ್ಟಿನ್ರಿ. ಇದು ಚೆನ್ನಾಗಿ ಕಾಣಿಸೋದಲ್ವಾ? ಬೆಳ್ಳಗಿದ್ದಾರೆ. ಇಲ್ಲಿ ಒಂದು ಇದು ಸ್ಟ್ರಿಂಗ್ ಮುರಿದೋಗಿದೆ, ಕಿಲ್ಲೋಡಿ. ಇದು ಚೆನ್ನಾಗಿದೆ, ಇದರಲ್ಲೇ ನೋಡಿ ಒಂದು. Like it's like candid. I'm coming as a stranger. Hi guys. Hi, how are you? Fine. Where are you from? England. England. Oh, I thought I am guessing the nationality. Oh, you can still guess mine. You're from different country. In Europe, there are so many countries, you know. Yes. You're from Sweden. From Germany. I'm also from England. Oh. Where are you from? I'm from here itself, Karnataka itself, northern part of Karnataka. Oh, okay, nice. Hi, buddy. Bro, what's your name? He's called Happy. 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 Happy, 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 happy. He's vaccinated, no? He's He bit me here. Yeah, so I was worried as well. I have the vaccinations myself, but obviously you still have to get vaccinated after. But there's a sign in there where he's saying, "Oh, up for adoption. He's been vaccinated." So he's very healthy and happy. Otherwise, I would have screamed at night. Wow. Yeah, literally. Say hi. Come. Happy, happy. Say hi, bro. Give me your hand. No, bitch. She would bite it. Come. Don't bite me. Ow. Ow. Guys, introduce yourself also. You introduce yourself also. I'm Sophie. I'm Sophie. From England. From England, from Manchester. Okay. Yeah. What about you? I'm Liberty, from England, from Devon. And this Like- is Happy. Ow.
Like Nice. there is a Liberty statue there. Statue of Liberty, yes. It's I of get you. that a lot. And Liberty Bell. Uh, When I tell people my name, I go do the statue sign. Ow. You need to be trained yeah. or have a toy or something to chew. Not Like humans. he has no one here to play around. I think He's got loads of other dogs, but there are so many dogs at night. yeah. At 12:30, I was coming. So many dogs came to me. Yeah, it was quite intimidating. I was really scared. Yeah, me too. Someone was there with me. Otherwise, I would have ran, Yeah. and they would have chased me. They were all huge as well, and they all came running up to us. And one of them was a bit aggressive the other day, like growled. But I think And they are so heighted also. Yeah. That's how they're big dogs. What, been bitten? Not yet, but Oh. if I'm crossing the street, there is a dog. I would choose another street. Yeah. Like if I ask you guys, what do you think about India? First, you Okay. I love India because I love the culture. I always say it like heightens all of your senses. So there's like food, there's so much spice, colour everywhere. The weather is better than the UK. People are super friendly. Beaches and the nature's incredible. And it's so big and it's so diverse. Mm-hmm. And it has like everything you could ever want. Like there's so many different types of like scenery and landscapes. Mhm. So yeah, that's probably why. I think Like, it's what do you so think about the people? about the people? Everyone, well, most people I've met have been super friendly, super accommodating, Hmm. very interesting, and I think they have a different outlook on life. Very positive, Mhm. especially with like simple things as well. But yeah, always just want to help you Mhm. and have a conversation with you, which is nice. Context. Like my city is Kalburgi. I'm currently living in Mysore. Have you heard Mysore? No, Mysore Palace, Chamundi Betta. no. So many foreigners are living there. Like for main reason is the yoga. Right, okay. That city attracts foreigners for the yoga. Oh, interesting. We both like yoga, so. There are so many yoga institutions there. So many people visit for the yoga. They do teacher training there as well. I didn't had. I had in my childhood. Yeah. You can put him down. Yeah. He's like, come. Go in like. And now he's playing with. Oh, see? Fight him, not me. What do you think about India? Just Yeah. which you mentioned. It's really different to how I expected actually. Like before I was here, I was in China. China. It's the complete opposite. But it's beautiful. There's so much scenery. People are friendly. Food is good. It's less chaotic than I expected. Like I've been in the south only, like to go down to here, but it hasn't really felt too chaotic so far. Like I've always felt fine, zero scams. Like it's very different to what I saw online about India. It's a super huge, diverse country. Yeah, I'm really excited to see more of it. Yeah. Like an interview, like a podcast. Yeah, podcast. Oh, have your microphone. But no microphone. We can use something else. Like you. Let's do this. Okay, guys, we are interviewing the prettiest lady from the England. Thank you. Like you said, you have visited China. You have met some people also. What different things you have observed from China people and Indian people? Chinese people are a lot more reserved. There's also like a huge language barrier, so it's really difficult to speak to people and connect. And also, people are more like, how to put it? People are more wary of foreigners in China because there's way less travelers, at least in the places that I went to. Whereas here, everyone seems more adjusted. But I've only visited touristy areas of India, so I don't know. But yeah, very different. Very different. Okay. You have visited very less places here in India, right? Yes. Like, can you tell one good thing about India and one bad thing which you have come across in India? Okay. One good thing. The food, of course. I've always loved Indian food though.
and the people, also the landscapes. Like the landscapes in India are like nothing I've ever seen. You know, like the red dirt. Like it's beautiful. The contrasting colors everywhere. Yeah. Like one bad thing. Like Public not like bad transport. thing. Like if the one thing which you didn't like. Public transport is more difficult to navigate. Like whenever I try to get between towns, there's never a direct bus. I feel like I always have to take 2 or 3 or maybe 4 sometimes, which is a little bit of a shock. Yeah, that would be it. Okay, this is the quick interview from Sophie. Like, who is the good roaster between both of you? The good what? Roaster. Roaster. Who roast Oh. well? Who roast well? Neither of us. Roaster. Yeah, What does that mean? roast like Troll. insults. Troll. Troll, yeah. You probably. Really? Yeah. I feel like I'm too away with the fairies to even click. I'm like, oh, you just roasted me. Yeah. Right. Like, can you roast me? Like, No, I can't think of We're British, anything. we're polite. Yeah. if it's you like roast British me, I'll politeness. cut some reels. Like, it will be good views and all. I can't think of anything. No, of course not. Like we were sitting and people approach for like videos and all. No, I can't say that. I Like, can't say that. roast me. No, I'm giving this you is the permission. British politeness thing, you know. Like Yeah. we can't. What else you can do? You can sing. Can I? You can sing. No, I can't. You've never heard me sing ever. Like, sing one famous song from England. So you've got Why to would save you the say queen. that? Liberty's a really good dancer. 3 lions. I'll sing if you Sophie's a dance. real good dancer. Liberty. Sorry. It's okay. Confusing with names. That is not going on live, you dancing. I'll sing if you dance. Ah, yeah. Let's do it. What are you going to sing? She'll sing, she'll dance. Which is your favorite song? Microphone. Okay, you know. That's not dancing. You need to dance as well. Come on, dance. Come on, come on. Sorry to disappoint. Now you can dance. Oh, you got a camera? He'll talk to that guy. ಅದೇನೋ ಬಾರಿಸ್ಲತ್ತಾರ ಇವ್ರು ಹೊಲತ್ತಾರ ಹೋಗಿ ನೋಡ್ಬೇಕಲ್ಲತ್ತಾರ ವಿಡಿಯೋ ಮಾಡ್ತಾರ ಫೋಟೋ ತೆಗಿತಾರ ಏನೋ ಬರೋದಣ್ಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕೃಷಿ ಮಾರಮ್ಮ ಕೃಷಿ ಮಾರಮ್ಮ ನಾನು ಈ ಥರ ಅಂದರೆ ಡ್ಯಾನ್ಸ್ ಮಾಡಿದೆ ಅಲ್ವಾ ಏನು ನಡೆಯುತ್ತಲ್ವಾ ಏನು ಪರವಾಗಿಲ್ಲ ಅಂಥದ್ದು ಏನಿಲ್ಲ ಅಂತ ಅದಕ್ಕೆ ಹೇಳಿದೆ ಏನಿಲ್ಲ ಎದುರೋದು ಏನಿಲ್ಲ ಅಮ್ಮಂದು ಶಿರ್ಷೆ ಮುಂದೆ ಅಮ್ಮಂದನ್ನ ಅಮ್ಮನ ಗುಡಿ ಮುಂದೆ ಕುಣಿದ್ರೆ ಎಷ್ಟೋ ಶಾಂತಿ ಓ ಭಾಳ ಶಾಂತಿ ಅಮ್ಮಂದು ಶಾಂತಿ ಸಮಾಧಾನ ಕಾಣಿಕೆ ಕೊಡ್ತಾ ಅಂತ ಹೇಳಿದ್ರು ನಾನು ಆಮೇಲೆ ಕೊಡ್ತೀನಿ ಅಣ್ಣ ನಂಗೆ ನಾನು ಇಲ್ಲೇ ಇರ್ತೀನಿ ಇನ್ನೊಂದು 2 ದಿವಸ ಕೊಡ್ತಿದ್ರಾ ಅಂದರೆ ಕ್ಯಾಶ್ ಇಲ್ಲ ನಮ್ಮ ಹತ್ರ ಅಲ್ಲಿ ಇದರಲ್ಲಿ ನೋಡೋಣ ಕೇಳ್ತೀನಿ ವಾಟ್ಸ್ ಹಿಸ್ ನೇಮ್
Bro. Hi, Ra. Hi. No. No. Best is not touching. Ignore. What is this? Mushroom. Mushroom, old one. Ah. It's mushroom. Huh? Ah. You're going to give him money? Yeah. You're a very kind-hearted one. ನೋಡಿ ಅಣ್ಣ ಕೊಟ್ರು. ಫಾರಿನರ್ಸಿಗೆ ಇದೆಲ್ಲ ಅಂದ್ರೆ ತುಂಬಾ ಇಷ್ಟ. ಇಂಡಿಯನ್ ಕಲ್ಚರ ಏನ್ ಮಾಡ್ಲತ್ತಾರ ಇವರು, ಏನ್ ಹಿಂಗ್ ಸ್ವಲ್ಪ ಹಿಂಗ್ ಡಿಫ್ರೆಂಟ್ ಕಾಣಿಸ್ತದ್ರ, ಫೋಟೋ ವಿಡಿಯೋ ಎಲ್ಲ ತಗೊಂತಾರ. ಲೈಕ್ ಅವ್ರಿಗೆ ಹಿಂಗ್ ವೆರೈಟಿ ಇಷ್ಟ. ಅವ್ರ ಬಲ್ಲಿ ಇನ್ನೂ ಇರಲ್ಲ ವೆರೈಟಿ. ನಮ್ಮಲ್ಲಿ ಬಂದು ಏನೇನೋ ಡಿಫ್ರೆಂಟ್ ಆಗಿ ನೋಡಿ ಫುಲ್ ಲೈಕ್ ಕೊಡ್ತಾರೆ, ಅವ್ರು ಇಷ್ಟಪಡ್ತಾರೆ. Do you know that Harry Potter heroine? What's her name? Hermione. You look like Hermione little bit. Yeah. Bro. Hi. Oh. It's nice meeting you also. Yeah. It's nice meeting you, Liberty. Bye. You guys have a safe journey. Yeah, yes. Enjoy the rest of your travel. You too. Hey, bro. Go to the UK. Cool. Yeah, definitely I'll text you guys if I visit UK. Perfect. I'm planning to visit all. Oh yeah. I'm planning to visit all 196 countries. Oh wow. Okay. I'll definitely visit UK. So please I want to reach 1 million likes. So please sarapakara